ನಮಸ್ಕಾರ ಸ್ನೇಹಿತರೆ, ಪಾರೆಗದ್ದೆಯ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಅತ್ಯಂತ ಭೀಕರ ಒಕ್ಕಲಿಗ ಸಾರ್ವಭೌಮತ್ವದ ರಾಮನಗರದ ಬಿಡದಿಯ ಮಣ್ಣು ಈಗ ಅಧಿಕೃತವಾಗಿ ಸಾಕ್ಷಿಯಾಗಿದೆ. ಹೌದು, ಕೋಟ್ಯಾಂತರ ರೂಪಾಯಿಗಳ ಬಿಡದಿ ಟೌನ್ಶಿಪ್ ಯೋಜನೆ ಈಗ ಕೇವಲ ಭೂಸ್ವಾಧೀನದ ಪ್ರಕ್ರಿಯೆಯಾಗಿ ಉಳಿದಿಲ್ಲ. ಇದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ನೇರ ರಾಜಕೀಯ ಅಸ್ತಿತ್ವದ ಮಹಾಯುದ್ಧವಾಗಿ ಮಾರ್ಪಟ್ಟಿದೆ. ಒಂದೆಡೆ ಅಭಿವೃದ್ಧಿಯ ಹೆಸರಿನಲ್ಲಿ ಇಡೀ ಜಿಲ್ಲೆಯ ಮೇಲೆ ತನ್ನ ರಾಜಕೀಯ ಸಾಮ್ರಾಜ್ಯ ವಿಸ್ತರಿಸಲು ಹೊರಟಿರುವ ಸಿಎಂ ಬಣ, ಇನ್ನೊಂದೆಡೆ ತನ್ನ ಹಳೆಯ ಕೋಟೆಯನ್ನು ಉಳಿಸಿಕೊಳ್ಳಲು ರೈತರನ್ನು ಗುರಾಣಿ ಮಾಡಿಕೊಂಡಿರುವ ಜೆಡಿಎಸ್ ದಂಡು, ಇವರಿಬ್ಬರ ಅಹಂಕಾರ ಮತ್ತು ರಾಜಕೀಯ ಪ್ರತಿಷ್ಠೆಯ ಮಹಾಬಿರುಗಾಳಿಗೆ ಸಿಲುಕಿ ಬಿಡದಿಯ ಬಡ ರೈತರು ಸಮಸ್ಯೆಗೆ ಒಳಗಾಗಿದ್ದಾರೆ. ಜೂನ್ 22, 2026ರಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪರಸ್ಪರ ಬಹಿರಂಗ ಪತ್ರಗಳನ್ನು ಬರೆಯುವ ಮೂಲಕ ನೇರ ಮುಖಾಮುಖಿಗೆ ಸವಾಲು ಹಾಕಿದ್ದಾರೆ. ಆದರೆ ಎಸಿ ರೂಮ್ಗಳಲ್ಲಿ ಕುಳಿತು ನಾಯಕರ ನಡುವಿನ ಈ ಚದುರಂಗದ ಆಟದ ನಡುವೆ ನೈಜವಾಗಿ ಆತಂಕಕ್ಕೆ ಒಳಗಾಗಿರುವುದು ಬಿಡದಿಯ ಫಲವತ್ತಾದ ಭೂಮಿಯನ್ನು ನಂಬಿಕೊಂಡಿರುವ ಬಡ ರೈತರು. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಯೋಜನೆಯ ಇವತ್ತಿನ ಬಿಗ್ ಅಪ್ಡೇಟ್ ಏನು, ರಾಜಕೀಯ ನಾಯಕರು ಎಲ್ಲೆಲ್ಲಿ ಏನು ತಪ್ಪು ಮಾಡುತ್ತಿದ್ದಾರೆ ಮತ್ತು ಈ ಹೋರಾಟದಲ್ಲಿ ರೈತರ ಧ್ವನಿ ಏನಾಗಿದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಲಿದ್ದೇವೆ. ಅದಕ್ಕೂ ಮುನ್ನ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಬಿಡದಿ ಯೋಜನೆ ಕುರಿತಾಗಿ ಪ್ರಸ್ತುತ ಏನಾಗುತ್ತಿದೆ ಎನ್ನುವ ಹೊಸ ಅಪ್ಡೇಟ್ ಅನ್ನು ನೋಡೋದಾದ್ರೆ, ಜೂನ್ 12, 2026ರಂದು ಕರ್ನಾಟಕ ಸರ್ಕಾರವು ಮೊದಲ ಹಂತದ ಭೂ ಸ್ವಾಧೀನಕ್ಕಾಗಿ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ. ಬಿಡದಿ ಮತ್ತು ಆರೋಹಳ್ಳಿ ತಾಲೂಕಿನ ಒಟ್ಟು 9 ಕಂದಾಯ ಗ್ರಾಮಗಳ ಪೈಕಿ ಮೊದಲ ಹಂತದಲ್ಲಿ ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ ಮತ್ತು ಮಂಡಲಹಳ್ಳಿ ಗ್ರಾಮಗಳ ಸುಮಾರು 518 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಸರ್ಕಾರ ಮುಂದಾಗಿದೆ. ಭಾರತದ ಮೊದಲ ಎಐಸಿಟಿ ನಿರ್ಮಿಸುವುದು ಸರ್ಕಾರದ ಗುರಿಯಾಗಿದೆ. ಇಡೀ ಯೋಜನೆಗೆ ಒಟ್ಟು 7,000ದಿಂದ 9,000 ಎಕರೆಗಿಂತ ಹೆಚ್ಚು ಭೂಮಿ ಬೇಕಾಗಿದೆ. ಹೀಗಾಗಿ ಮೊದಲ ಹಂತದ ಈ ನೋಟಿಫಿಕೇಶನ್ ರೈತರು ಮತ್ತು ಸರ್ಕಾರದ ನಡುವಿನ ನೇರ ಸಂಘರ್ಷಕ್ಕೆ ಮುನ್ನುಡಿ ಬರೆದಿದೆ. ಈ ಯೋಜನೆಯ ರೂವಾರಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈ ಯೋಜನೆಯನ್ನು ತುಂಬಾ ವೇಗವಾಗಿ ಮಾಡಲು ಮುಂದಾಗಿದ್ದಾರೆ. ಬನ್ನಿ, ಅವರ ನಿಲುವೇನು ಹಾಗೂ ಈ ನಿಲುವಿನಲ್ಲಿ ಇವರ ಲೋಪಗಳೇನು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರಿನ ದಟ್ಟಣೆಯನ್ನು ಕಡಿಮೆ ಮಾಡಲು ಮತ್ತು ಸ್ಥಳೀಯವಾಗಿ 1 ಲಕ್ಷ ಉದ್ಯೋಗ ಸೃಷ್ಟಿಸಲು ಈ ಯೋಜನೆ ಅನಿವಾರ್ಯ ಎನ್ನುತ್ತಿದ್ದಾರೆ. ಆದರೆ ಸರ್ಕಾರದ ಈ ವೇಗದ ಆಡಳಿತಾತ್ಮಕ ನಡೆಯ ಹಿಂದೆ ಕೆಲವು ಭೀಕರ ಪ್ರಶ್ನೆಗಳಿವೆ. ಈ ಯೋಜನೆಗೆ ಸಂಬಂಧಿಸಿದಂತೆ ರೈತರಿಂದ ಸುಮಾರು 4,500ಕ್ಕಿಂತ ಹೆಚ್ಚು ಅಧಿಕೃತ ಆಕ್ಷೇಪಣೆಗಳು ಸಲ್ಲಿಕೆಯಾಗಿವೆ. ಆಗಿದ್ರೂ ಅವುಗಳನ್ನು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಲಾಗಿದೆ. ಹಾಗೆ ಅವುಗಳಿಗೆ ಸೂಕ್ತ ಸ್ಪಷ್ಟನೆ ನೀಡದೆ ಸರ್ಕಾರ ಏಕಪಕ್ಷೀಯವಾಗಿ ಫೈನಲ್ ನೋಟಿಫಿಕೇಶನ್ ಹೊರಡಿಸುತ್ತಿದೆ ಅನ್ನೋದು ರೈತ ಸಂಘಟನೆಗಳ ಆರೋಪವಾಗಿದೆ. ಈ ಭಾಗದಲ್ಲಿ ರೈತರು ತಲೆಮಾರುಗಳಿಂದ ಬೆಳೆದಿರುವ ಪ್ರಸಿದ್ಧ ತೆಂಗು, ಮಾವು, ಅಡಿಕೆ ಮತ್ತು ರೇಷ್ಮೆ ಕೃಷಿಯ ತೋಟಗಳಾಗಿವೆ. ಇಂತಹ ಹಸಿರು ವಲಯಗಳನ್ನು ಕಾಂಕ್ರೀಟ್ ಜಂಗಲ್ ಮಾಡಲು ಸರ್ಕಾರ ಹಠಕ್ಕೆ ಬಿದ್ದಿರುವುದು ಪರಿಸರ ಮತ್ತು ರೈತರ ಬದುಕಿನ ದೃಷ್ಟಿಯಿಂದ ಎಷ್ಟು ಸರಿ, ಪ್ರತಿಭಟನೆ ನಡೆಸುತ್ತಿರುವುದು ನಿಜವಾದ ರೈತರಲ್ಲ ಅಂತ ಬಿಂಬಿಸುವ ಪ್ರಯತ್ನಗಳನ್ನು ಬದಿಗಿಟ್ಟು ಈ ಯೋಜನೆ ಸರಿ ಇಲ್ಲ ಅಂತ ಹೇಳ್ತಿರೋ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರ ವಿಷಯಕ್ಕೆ ಬಂದ್ರೆ, ಅವರ ನಿಲುವಿನಲ್ಲೂ ಹಲವು ಗೊಂದಲಗಳಿವೆ. ಬನ್ನಿ, ಅವರ ಗೊಂದಲಗಳು ಏನು ಅಂತ ನೋಡ್ತಾ ಹೋಗೋಣ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಯೋಜನೆಯ ವಿರುದ್ಧವಾಗಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಿದ್ದಾರೆ ಮತ್ತು ರಿಯಲ್ ಎಸ್ಟೇಟ್ ದಂಧೆ ಎಂದು ಕರೆಯುತ್ತಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರ ರಾಜಕೀಯ ನಿಲುವಿನಲ್ಲೂ ಕೆಲವು ಗೊಂದಲಗಳಿವೆ. ಸ್ವತಃ ಎಚ್.ಡಿ. ಕುಮಾರಸ್ವಾಮಿ ಅವರ 2006ರ ತಮ್ಮ ಮೈತ್ರಿ ಸರ್ಕಾರದ ಅವಧಿಯಲ್ಲಿ ಈ ಬಿಡದಿ ಮೆಗಾ ಟೌನ್ಶಿಪ್ ಯೋಜನೆಗೆ ಅಡಿಪಾಯ ಹಾಕಿದ್ದವರು ಮತ್ತು ಜಾಗತಿಕ ಟೆಂಡರ್ ಕರೆದವರು. ಅಂದು ತಾವು ತಂದ ಯೋಜನೆಯನ್ನು ಇಂದು ವಿರೋಧ ಪಕ್ಷದಲ್ಲಿದ್ದಾಗ ದಂಧೆ ಎನ್ನುತ್ತಿರುವುದು ರಾಜಕೀಯ ಗಿಮಿಕ್ ಎಂಬ ಟೀಕೆಗೆ ಗುರಿಯಾಗಿದೆ. ತಮಗೆ ಆಡಳಿತ ಅವಕಾಶ ಸಿಕ್ಕಾಗ ಕೈಗಾರಿಕಾಕರಣದ ಹೆಸರಿನಲ್ಲಿ ಭೂಮಿ ನೋಟಿಫೈ ಮಾಡುವುದು, ಅದೇ ವಿರೋಧ ಪಕ್ಷದಲ್ಲಿದ್ದಾಗ ರೈತರ ಹೆಸರಿನಲ್ಲಿ ಪಾದಯಾತ್ರೆ ಮಾಡುವುದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಎತ್ತಿ ತೋರಿಸುತ್ತದೆ. 2006ರಿಂದ ಇವತ್ತಿನವರೆಗೂ ಈ ಯೋಜನೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲು ಅವರು ಯಾಕೆ ಕಠಿಣ ಕ್ರಮ ಕೈಗೊಂಡಿಲ್ಲ ಎನ್ನುವುದು ದೊಡ್ಡ ಪ್ರಶ್ನೆ. ಇದೀಗ ಸಡನ್ ಆಗಿ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನು ಮುನ್ನೆಲೆಗೆ ತಂದಾಗ ಕುಮಾರಸ್ವಾಮಿ ಅವರು ರೈತರ ಪರವಾಗಿ ಮಾತನಾಡುತ್ತಿದ್ದಾರೆ. ನಿಜವಾಗಲೂ ಅವರು ರೈತರ ಪರವಾಗಿದ್ರೆ ಈ ಮೊದಲೇ ಈ ಯೋಜನೆಯನ್ನು ನಿಲ್ಲಿಸುವ ಅವಕಾಶವನ್ನು ಬಳಸಿಕೊಳ್ಳುತ್ತಿದ್ದರು. ಆದರೆ ಆ ಕೆಲಸ ಮಾಡದೆ ಇವಾಗ ಹೋರಾಟ ಮಾಡುತ್ತಿದ್ದಾರೆ. ಹೀಗಾಗಿ ಇದು ಕೇವಲ ರಾಜಕೀಯದ ಆಟ ಅನ್ನೋದು ಸ್ಪಷ್ಟವಾಗಿದೆ. ಸ್ನೇಹಿತರೆ, ಈ ಯೋಜನೆಗೆ ಸಂಬಂಧಿಸಿದಂತೆ ಡಿ.ಕೆ.ಶಿ ಅವರಿಗೆ ಬಹಿರಂಗ ಚರ್ಚೆ ಮಾಡಲು ಸವಾಲು ಹಾಕಿದ್ದರು. ಆದರೆ ಡಿ.ಕೆ.ಶಿ ಅದಕ್ಕೆ ಪ್ರತಿಕ್ರಿಯೆ ನೀಡಲಿಲ್ಲ. ಆದರೆ ಈಗ ಸಡನ್ ಆಗಿ ಜೂನ್ 22ರಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಖುದ್ದಾಗಿ ಎಚ್.ಡಿ.ಕೆ ಅವರಿಗೆ ಪತ್ರ ಬರೆದಿದ್ದಾರೆ. ಅದರಲ್ಲಿ ನೀವೇ ಆರಂಭಿಸಿದ ಈ ಯೋಜನೆಗೆ ಸಂಬಂಧಿಸಿದಂತೆ ಚರ್ಚಿಸಲು ನಾನು ರೆಡಿ ಇದ್ದೇನೆ. ಜೂನ್ 26ರಂದು ಬೆಳಿಗ್ಗೆ 11 ಗಂಟೆಗೆ ನಿಮ್ಮ 5 ಜನ ಪ್ರತಿನಿಧಿಗಳೊಂದಿಗೆ ವಿಧಾನಸೌಧದಲ್ಲಿರುವ ನನ್ನ ಕಚೇರಿಗೆ ಬನ್ನಿ ಎಂದು ಆಹ್ವಾನಿಸಿದ್ದಾರೆ.
ಇದಕ್ಕೆ ಪ್ರತಿಯಾಗಿ ಅದೇ ದಿನ ಕೌಂಟರ್ ಲೆಟರ್ ಬರೆದ ಎಚ್ ಡಿ ಕುಮಾರಸ್ವಾಮಿ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದ ಚರ್ಚೆಗೆ ಆಹ್ವಾನಿಸಿದ್ದಕ್ಕೆ ಸಿಎಂ ಅವರಿಗೆ ಧನ್ಯವಾದಗಳು. ಜೂನ್ 26ರಂದು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿವೆ. ಆದ್ದರಿಂದ ಈ ಸಭೆಯನ್ನು ಜೂನ್ 27ಕ್ಕೆ ಮುಂದೂಡಿ ಎಂದಿದ್ದಾರೆ. ಅದರ ಜೊತೆಗೆ 4-5 ಜನರ ಮಧ್ಯೆ ವಿಧಾನಸೌಧದ ಎಸಿ ಕೊಠಡಿಯಲ್ಲಿ ಸಭೆ ನಡೆಸಿದರೆ ಯಾವುದೇ ರಿಸಲ್ಟ್ ಬರಲ್ಲ. ನೇರವಾಗಿ ಬಾಧಿತ ಪ್ರದೇಶವಾದ ಬಿಡದಿ ಅಥವಾ ಬೈರಮಂಗಲದ ಸಾರ್ವಜನಿಕ ಸ್ಥಳಕ್ಕೆ ಬನ್ನಿ. ಅಲ್ಲಿನ ನೈಜ ರೈತರು, ಸಣ್ಣ ವ್ಯಾಪಾರಿಗಳು ಮತ್ತು ಮಹಿಳೆಯರ ಸಮ್ಮುಖದಲ್ಲೇ ಮುಕ್ತ ಚರ್ಚೆ ನಡೆಸೋಣ ಎಂದು ಸವಾಲು ಹಾಕಿದ್ದಾರೆ. ಈ ಪತ್ರಗಳ ಆಟವನ್ನು ನೋಡಿದರೆ ಇವರಿಬ್ಬರಿಗೂ ಸಮಸ್ಯೆಯನ್ನು ಬಗೆಹರಿಸುವುದಕ್ಕಿಂತ ಪರಸ್ಪರ ರಾಜಕೀಯವಾಗಿ ಕಟ್ಟಿ ಹಾಕುವುದೇ ಮುಖ್ಯವಾಗಿದೆ. ಈ ಇಡೀ ಅಗ್ಗಜಗ್ಗಾಟದಲ್ಲಿ ನಿಜವಾದ ಸಂತ್ರಸ್ತರು ಯಾರು ಅಂದ್ರೆ ಅದು ಬಿಡದಿಯ ಬೈರಮಂಗಲ, ಬನ್ನಿಗಿರಿ ಭಾಗದಲ್ಲಿ ಕಳೆದ 500ಕ್ಕೂ ಹೆಚ್ಚು ದಿನಗಳಿಂದ ನಿರಂತರ ಧರಣಿ ಕುಳಿತಿರುವ ಬಡ ರೈತರು. ಸರ್ಕಾರ ನೀಡುತ್ತಿರುವ ಎಕರೆಗೆ 2ರಿಂದ 2.5 ಕೋಟಿ ರೂಪಾಯಿ ಪರಿಹಾರದ ಹಿಂದಿನ ಮಾರುಕಟ್ಟೆ ದರಕ್ಕೆ ಹೋಲಿಸಿದರೆ ಅತ್ಯಂತ ಕಡಿಮೆ ಎನ್ನುವುದು ರೈತರ ವಾದ. ಒಮ್ಮೆ ತಮ್ಮ ಫಲವತ್ತಾದ ಕೃಷಿ ಭೂಮಿಯನ್ನು ಕಳೆದುಕೊಂಡರೆ ಹಣ ಮುಗಿದ ನಂತರ ಮುಂದಿನ ತಲೆಮಾರಿನ ಗತಿ ಏನು? ರೇಷ್ಮೆ ಮತ್ತು ಹೈನುಗಾರಿಕೆಯನ್ನು ನಂಬಿ ಗೌರವದಿಂದ ಬದುಕುತ್ತಿರುವವರನ್ನು ಬಲವಂತವಾಗಿ ನಗರದ ಕೂಲಿ ಕಾರ್ಮಿಕರನ್ನಾಗಿ ಮಾಡುವುದು ಯಾವ ರೀತಿಯ ನ್ಯಾಯ? ಇತ್ತೀಚೆಗಷ್ಟೇ ರೈತ ಸಂಘಟನೆಗಳು ಮತ್ತು ಬುದ್ಧಿಜೀವಿಗಳ ಒಕ್ಕೂಟ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೂ ಬಹಿರಂಗ ಪತ್ರ ಬರೆದು ಮಧ್ಯಪ್ರವೇಶಿಸುವಂತೆ ಮನವಿ ಮಾಡಿದೆ. ಆದರೆ ರೈತರ ಸಮಸ್ಯೆಯನ್ನು ಕೇಳಿ ಪರಿಹಾರ ಕೊಡಬೇಕಾದ ಸರ್ಕಾರವೇ ಸಮಸ್ಯೆಯಾಗಿದೆ. ಯಾವ ನಾಯಕರು ರೈತರ ಸಮಸ್ಯೆಯನ್ನು ಕೇಳಲು ರೆಡಿ ಇಲ್ಲ. ಎಲ್ಲರಿಗೂ ಅವರ ರಾಜಕೀಯ ಮತ್ತು ವೈಯಕ್ತಿಕ ಪ್ರತಿಷ್ಠೆಯೇ ಹೆಚ್ಚಾಗಿದೆ. ಸ್ನೇಹಿತರೆ, ಕೊನೆಯದಾಗಿ ಹೇಳಬೇಕಂದ್ರೆ ಯಾವುದೇ ಒಂದು ರಾಜ್ಯ ಅಥವಾ ದೇಶ ಮುನ್ನಡೆಯಲು ಕೈಗಾರಿಕೆ ಮತ್ತು ತಂತ್ರಜ್ಞಾನದ ಅಭಿವೃದ್ಧಿ ಬೇಕು ನಿಜ. ಆದರೆ ಆ ಅಭಿವೃದ್ಧಿ ಅನ್ನ ಕೊಡುವ ರೈತನ ಹೊಟ್ಟೆಯ ಮೇಲೆ ಹೊಡೆದು ಅವರ ಇಚ್ಛೆಯ ವಿರುದ್ಧವಾಗಿ ಬಲವಂತದ ಭೂಸ್ವಾಧೀನದ ಮೂಲಕ ಆಗಬಾರದು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಠಮಾರಿ ಧೋರಣೆ ಬಿಟ್ಟು ರೈತರೊಂದಿಗೆ ಮುಕ್ತವಾಗಿ ಮಾತನಾಡಬೇಕಿದೆ. ಅದೇ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕೇವಲ ರಾಜಕೀಯ ಲಾಭಕ್ಕಾಗಿ ಪ್ರತಿಭಟನೆಯನ್ನು ಬಳಸಿಕೊಳ್ಳದೆ ರೈತರಿಗೆ ಶಾಶ್ವತ ನ್ಯಾಯ ಕೊಡಿಸಲು ಪ್ರಾಮಾಣಿಕವಾಗಿ ಶ್ರಮಿಸಬೇಕಿದೆ. ಈ ಇಬ್ಬರು ನಾಯಕರ ಪ್ರತಿಷ್ಠೆಯ ಯುದ್ಧದಲ್ಲಿ ಬಿಡದಿಯ ಹಸಿರು ಹೊಲಗಳು ಕಾಂಕ್ರೀಟ್ ಕಾಡಾಗಬಹುದು. ಸ್ನೇಹಿತರೆ, ನಿಮ್ಮ ಪ್ರಕಾರ ಬಿಡದಿಯ ಟೌನ್ಶಿಪ್ ಯೋಜನೆ ರೈತರ ಇಚ್ಛೆಗೆ ವಿರುದ್ಧವಾಗಿ ಆಗಬೇಕಾ ಅಥವಾ ರೈತರ ಭೂಮಿಯನ್ನು ಉಳಿಸಬೇಕಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋ ತಳ್ಳಕ್ಕೆ ಹೋಗಬೇಡಿ. ಈ ವಿಡಿಯೋ ನೋಡಿ ಫುಲ್ಲು ದಯವಿಟ್ಟು. ಯಾಕಂದರೆ ನಾವು ಬಿಡದಿ ಬೈರಮಂಗಲ ಭಾಗದ ರೈತರು ನೋಡಿ, ಇದೇ ಭೂಮಿ ನಮ್ಮದು. ಇಲ್ಲಿ ಲಕ್ಷಾಂತರ ಮರ ಅವೆ, ಎಲ್ಲ ಮರ ಲೆಕ್ಕ ತಗೊಂಡ್ರೆ ಕೋಟ್ಯಾಂತರ ಮರ ಅವೆ. ಇದನ್ನೆಲ್ಲ ಕಡ್ದು ಮಾರಣ ಹೋಮ ಮಾಡಕ್ಕೆ ಹೊರಟಿದ್ದಾರೆ ಈ ಸರ್ಕಾರ. ಈ ಪರಿಸರ ಪ್ರೇಮಿ ಅಂತ ಇರ್ತಾರಲ್ಲ, ದಯವಿಟ್ಟು ಪರಿಸರ ಪ್ರೇಮಿಗಳೇ ಈ ವಿಡಿಯೋ ಕೈ ಮುಗಿ ಕೇಳ್ಕೊತೀನಿ. ಈ ವಿಡಿಯೋ ನೋಡಿ, ಇಂಥ ಜಾಗನ ಅಕ್ವೈರ್ ಮಾಡ್ತೀವಿ, ಈ ಮರಗಳನ್ನ ಕಡ್ದು ಮಾರಣ ಹೋಮ ಮಾಡ್ತೀವಿ ಅಂತ ಹೊರಟಿದೆ ಸರ್ಕಾರ. ನೋಡಿ, ಮಲೆನಾಡಿದ್ದಂಗದೆ ನೋಡಿ ಈ ವಿಡಿಯೋನ. ದಯವಿಟ್ಟು ಈ ವಿಡಿಯೋ ನೋಡಿ, ಶೇರ್ ಮಾಡಿ, 4 ಜನಕ್ಕೆ ಗೊತ್ತಾಗ್ಲಿ. ಇದು ಯಾವ ತರ ನೀವೇ ಈ ವಿಡಿಯೋದಲ್ಲಿ ನೀವೇ ಅಬ್ಸರ್ವ್ ಮಾಡ್ಬೋದು, ಈ ಮಲೆನಾಡಿದ್ದಂಗ ಅದ ಇಲ್ವಾ ಅಂತ. ಎಷ್ಟು ಫಲವತ್ತಾದ ಭೂಮಿ ನಮ್ದು. ಇಲ್ಲಿ ನಾಶ ಮಾಡ್ಬೋದು ಅಂದ್ರೆ ನೋಡಿ, ರೈತರು ಒಳ್ಳೇದಾಗ್ಲಿ ಅಂದ್ರೆ ಅವ್ರಿಗೆ ಹೇಳಿ, ತಿಂಗಳಿಗೆ 6 ಲಕ್ಷ ಲೀಟರ್ ಹಾಲು ಹಾಕ್ತಾ ಇದೀವಿ ನಾವು. ಈ 2 ಪಂಚಾಯತಿಯಿಂದ ತಿಂಗಳಿಗೆ 6 ಲಕ್ಷ ಲೀಟರ್ ಬೆಳೆ ಅನ್ಕೊಂಡಿವ್ರು. ನೋಡಿ, ಯಾರು ಪರಿಸರ ಪ್ರೇಮಿ ಅಂತಿರಲ್ಲ ಸ್ವಾಮಿ, ನೋಡಿ ಎಷ್ಟು ಮರ ಕಟ್ಟಿ ಮಾರಣ ಹೋಮ ಮಾಡಕ್ ಹೊರಟಿದ್ದಾರೆ ಅಂತ. ಈ ವಿಡಿಯೋ ನೋಡಿ, ನ್ಯಾಯಾಲಯ ರೈತ ಬಾಂಧವರೇ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಕರ್ನಾಟಕದ ಜನತೆಗೆ ಮರ ಯಾವ ತರ ಈ ರೈತರಿದ್ದಾರೆ ಒಂದೇ ಸರ್ವೆ ನಂಬರ್ ಅಲ್ಲಿ ಇದೆ. ನಮ್ಮೂರು ಒಂದರಲ್ಲೇನೆ 25,000 ಇದೆ. ನಮ್ಮ ಸರ್ವೆ ನಂಬರಲ್ಲಿ 30ರಿಂದ 35,000 ಬರೀ ಅಡಿಕೆ ತೆಂಗಿದೆ. ಮಾವಿನ ಗಿಡ ಇದೆ ನೋಡಿ, ಆ ಕಡೆ ಎಲ್ಲ ಮಾವಿನ ತೋಟ ಇದೆ. ಇದು